ಸಹಕಾರ ಸಂಘದಲ್ಲಿ ಸಾಲಕ್ಕೆ ಅರ್ಜಿ ಸಲ್ಲಿಸಿದರೆ ಖಾಲಿ ಚೆಕ್ ಕೊಡಬೇಕಂತೆ. 3 ಸಹಕಾರ ಸಂಘದ ಅವ್ಯವಹಾರ ಈಗ ಬಯಲಿಗೆ ಬಂದಿದೆ. ಸೆಕ್ಷನ್ 64ರ ಅಡಿಯಲ್ಲಿ ತನಿಖೆಯನ್ನು ನಡೆಸಲು ಸಹಕಾರ ಇಲಾಖೆ ಆದೇಶಿಸಿದೆ. ತೀರ್ಥಹಳ್ಳಿಯ ಶರಾವತಿ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ, ಸಮೃದ್ಧಿ ತೋಟಗಾರಿಕೆ ಉತ್ಪನ್ನ ಮತ್ತು ಮಾರಾಟ ಕೋ ಆಪರೇಟಿವ್ ಸೊಸೈಟಿ ಮತ್ತು ಸಹ್ಯಾದ್ರಿ ಬಹುಪಯೋಗಿ ಅಡಿಕೆ ಬೆಳೆಗಾರರ ಮಾರುಕಟ್ಟೆ ಕೋ ಆಪರೇಟಿವ್ ಸೊಸೈಟಿಗಳು ಪರಿಶೀಲನೆಯಲ್ಲಿರುವ 3 ಸೊಸೈಟಿಗಳಾಗಿವೆ. ಇವುಗಳ ಅವ್ಯವಹಾರ ಈಗ ಬಯಲಿಗೆ ಬಂದಿದೆ. ತೀರ್ಥಹಳ್ಳಿಯಲ್ಲಿರುವ 3 ಸಹಕಾರಿ ಸಂಘಗಳ ವಿರುದ್ಧ 1959ರ ಕರ್ನಾಟಕ ಸಹಕಾರಿ ಸಂಘಗಳ ಕಾಯ್ದೆಯ ಸೆಕ್ಷನ್ 64ರ ಅಡಿಯಲ್ಲಿ ತನಿಖೆಯನ್ನು ನಡೆಸಲು ಸಹಕಾರ ಇಲಾಖೆ ಆದೇಶಿಸಿದೆ. ಡೆಪ್ಟಿ ರಿಜಿಸ್ಟ್ರಾರ್ ಕೊಟ್ಟಿರೋದು ಒಂದು ಕಾಪಿ ನಮ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಕೋರ್ಟಿಗೆ ಫೇಕ್ ಹಾಕ್ತಾರೆ. ಇದು ಸಾಲ ಅಲ್ಲ, ಇದು ನಮ್ಮ ಅಡ್ವಾನ್ಸ್ ಅಂತ ಕೊಟ್ಟಿದ್ದೀವಿ. ಅದಕ್ಕೆ ಸಾಲ ತೊಗೊಂಡು 3 ಕೋಟಿನಾ? 3 ಕೋಟಿ 10 ಲಕ್ಷ. 3 ಕೋಟಿ 10 ಲಕ್ಷ. ಅದು 12 ಕೋಟಿ ಸೇಲ್ ಆಯ್ತಾ? 12 ಕೋಟಿಗೆ ಸೇಲ್ ಅಂತ ಅವ್ರು ಮಾಡ್ಕೊಂಡಿರೋದು. ಸೇಲ್ ಆಗಿಲ್ಲ, ನಾವು ಮಾಡಿ ಅವರು 12 ಕೋಟಿ ನೀವು ಸೇಲ್ ಮಾಡಿದ್ರಂತ. ನಾವು ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ದೀವಿ ಅಂತ. ಸೇಲ್ ಮಾಡೋದಕ್ಕೆ ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ದೀವಿ ಅಂತ. 3 ಕೋಟಿ 10 ಲಕ್ಷ ನಾವು ಸಾಲ ತಗೊಂಡಿದ್ದೇನೆ. ಅಲ್ಲಿ 3 ಕೋಟಿ 10 ಲಕ್ಷ ಇದಕ್ಕೆ ಅಡ್ವಾನ್ಸ್ ಕೊಟ್ಟಿದ್ದೀವಿ ಅಂತ. ಮತ್ತು ಇಲ್ಲಿ ಲೋನ್ ನಮ್ಮ ಇದರಲ್ಲಿ 3 ಕೋಟಿ 10 ಲಕ್ಷಕ್ಕೆ ಇಂಟ್ರೆಸ್ಟ್ ಆಗ್ತಾರೆ. 3 ಕೋಟಿ ಅಷ್ಟು ಇಲ್ಲಿ ಡಾಕ್ಯುಮೆಂಟ್ ಅಲ್ಲಿ ಹಾಕ್ತಾರೆ. ಇದು 3 ಕೋಟಿ 10 ಲಕ್ಷ ಅಡ್ವಾನ್ಸ್. ಎಲ್ಲ ಕಡೆ ಫೇಕ್. ಅವ್ರ ಅನುಕೂಲದಿಂದ ಎಲ್ಲ ಇಲ್ಲಿ ಬೇಕು ಅಲ್ಲಿ ಹಾಕ್ತಾರೆ, ಅಲ್ಲಿ ಬೇಕು. ಈ ಥರದ್ದು ಒಂದಲ್ಲ ಸರ್, ಈ ಥರದ್ದು 100 ಇದೆ. ಪ್ರತಿಯೊಬ್ಬರ ಹತ್ರನೂ ಇದೇ ಕಲ್ಚರ್. ಅವರು ಖಾಲಿ ಸ್ಟ್ಯಾಂಪ್ ಪೇಪರು, ಖಾಲಿ ದಾಸ್ತಾವೇಜು ಪೇಪರು, ಖಾಲಿ ಚೆಕ್ಗಳು, ಖಾಲಿ ಇದನ್ನು ತಗೊಳ್ಳೋದು ಮಿಸ್ಯೂಸ್ ಮಾಡ್ತಾರೆ. ಸೊ ನಿಮ್ಮ ಲೋನ್ ನೀವು ಕ್ಲೋಸ್ ಮಾಡ್ತೀವಿ ಅಂತ ಹೋಗಲ್ಲ, ಅಲ್ಲಿ ತನಕ ಏನೂ ತೊಂದರೆ ಇರಲ್ಲ. ಆದರೆ ಯಾವುದೇ ಥರ ದಾಖಲೆಗಳು ಕೊಡಲ್ಲ. ಅವ್ರು ಹೇಳಿದ ಫಿಗರ್ ಕಟ್ತಾ ಬರಬೇಕು ಅಷ್ಟೇ. ನೀವು ಕಟ್ಟಿದ್ದಕ್ಕೆ ಜಮಾ ಆಗಿದ್ದಕ್ಕೆ ಎಲ್ಲೂ ದಾಖಲೆ ಇಲ್ಲ. ನೀವು ಎಲ್ಲಿ ಲೋನ್ ಕ್ಲೋಸ್ ಮಾಡ್ತೀವಿ ಅಂತ ಹೋಗ್ತಿರಲ್ಲ, ಅವಾಗ ಸುಮ್ಮನೆ ಒಂದು ರ್ಯಾಂಡಮ್ ಫಿಗರ್ ಕೊಟ್ಬಿಡೋದು. 5 ಕೋಟಿ ಕಟ್ಟಿ, 10 ಕೋಟಿ ಕಟ್ಟಿ, 8 ಕೋಟಿ. ಸರಿ, ನಿಮ್ಗೆ ಎಷ್ಟು 8 ಕೋಟಿ ಹೇಗಾಯ್ತಪ್ಪ, ನೀವು ದಾಖಲೆ ಕೊಡಿ, ನಂಗೆ ಇದು ಕೊಡಿ, ನಾವು ಒಂದು ಅದ್ರ ಬಗ್ಗೆ ಒಂದು ತನಿಖೆ ಇದು ನಾವು ನಮ್ಮ ಆಡಿಟ್ರ್ ಹತ್ರ ನಾವು ಆಡಿಟ್ ಮಾಡಿಸ್ಕೊಂತೀವಿ. ಸರಿ ಇದ್ರೆ ಕಟ್ಟೋಣ, ಅದಕ್ಕೇನಂತ ಹೇಳಿದ್ರೆ ಟು ಸೆಲ್ ಅಂತ ಹೇಳಿ ನನ್ನ ಪ್ರಾಪರ್ಟಿನ 12 ಕೋಟಿಗೆ ಪರ್ಚೇಸ್ ಮಾಡ್ತಾ ಇದ್ದೀನಿ ಅಂತೇಳಿ 3 ಕೋಟಿ 10 ಲಕ್ಷ ಕೊಟ್ಟಂಥ ಲೋನ್ ಅದಕ್ಕೆ ಅಗ್ರಿಮೆಂಟ್ ಟು ಸೆಲ್ಲಿ ಅದನ್ನು ಅಡ್ವಾನ್ಸ್ ಅಂತ ಕೊಟ್ಟಿದ್ದೀವಿ ಅಂತ ಹೇಳಿ ಮಾಡ್ಕೊಂಡು ಈ ಥರ ಫ್ರಾಡ್ ಮಾಡ್ತಾರೆ. ಸೊ ಇದು ನನ್ನ ಉದಾಹರಣೆ. ಹಾಗೆ ನಮ್ಮಲ್ಲಿ ಬಂದಂಥ ಸಂತ್ರಸ್ತರು 100 ಜನ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ಥರ ಇದೆ. ಒಬ್ಬ 10 ಲಕ್ಷ ತಗೊಳೋದನ್ನು ನಾಳೆ ಕಟ್ತೀನಿ ಅಂತ ಹೋದರೆ ಅಲ್ಲಿ 1.5 ಕೋಟಿ ಆಗಿರ್ತದೆ. ಹೇಗಪ್ಪ ಇದು 1.5 ಕೋಟಿ ಆಯಿತು, ನಮಗೆ ಲೆಕ್ಕ ಕೊಡಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಲೆಕ್ಕ ಕೊಡೋದಿಲ್ಲ. ನಾವು ಕೇಳೋದಿಷ್ಟೇ, ನಾವೆಲ್ಲರೂ ಸಾಲ ಅರ್ಜಿದಾರರಿಂದ ಖಾಲಿ ಚೆಕ್ಗಳನ್ನು ಸ್ವೀಕರಿಸುವುದು ಮತ್ತು ನಂತರದ ಹಂತದಲ್ಲಿ ದುರುಪಯೋಗ ಪಡಿಸಿಕೊಂಡಿದೆ ಎಂದು ಹೇಳಲಾದ ಖಾಲಿ ಸ್ಟಾಂಪ್ ಪೇಪರ್ ದಾಖಲೆಗಳಿಗೆ ಸಹಿ ಹಾಕುವಂತೆ ಒತ್ತಾಯಿಸುವುದು ಈ ಆರೋಪಗಳಲ್ಲಿ ಸೇರಿದೆ. ಇದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕೆ ಸಭೆಯಲ್ಲಿ ಮಾತನಾಡಿದ ಸಂತ್ರಸ್ತರು ಈ ಸಂಘಗಳಿಂದ ಆಗುತ್ತಿರುವ ಅವ್ಯವಹಾರ ಮತ್ತು ಅಧಿಕಾರದ ದುರುಪಯೋಗದ ಕುರಿತು ಮಾತನಾಡಿದರು. ನೋಡಿ, ಫಸ್ಟ್ 3 ಅಂತಾರೆ, ಆಮೇಲೆ 2 ಅಂತಾರೆ, ಈಗ 1 ಅಂತ ಹೇಳಿ ನೋಡಿ. ಯಾವುದು ನಮಗೆ ಕೃಷಿ ಲೋನ್ ಕೊಡ್ತೀನಿ ಅಂತೇಳಿ 7.5 ಲಕ್ಷಕ್ಕೆ ಅವರು ನಮ್ಮ ಜಮೀನನ್ನು ಮಾರ್ಟಿಗೇಜ್ ಮಾಡ್ಕೊಂಡಿದ್ದಾರೆ. ಯಾವುದೋ ಸಾಲವನ್ನು ಇನ್ಯಾವುದಕ್ಕೂ ಕನೆಕ್ಟ್ ಮಾಡ್ತಾರೆ. ಈಗ ಚೀಟಿ ನಿಧಿಗೆ ಅಂತ ಅದರಲ್ಲಿ ತೋರಿಸಿದ್ದಾರೆ. ಯಾವುದು ಸಿವಿಲ್ ಕೇಸ್ನಲ್ಲಿ ತೋರಿಸ್ತಾರೆ. ಇವಾಗ ನಾವು ಅದಕ್ಕೆ 7.5 ಲಕ್ಷದಲ್ಲಿ 1 ರೂಪಾಯಿ ಕೂಡ ನಮ್ಗೆ ಕೊಟ್ಟಿಲ್ಲ, ನಾನು ಸಾಲ ತೊಗೊಂಡಿಲ್ಲ. ಚೀಟಿ ನಿಧಿಗಳು ಅಷ್ಟೇ 40 ಗುಂಪುಗಳಲ್ಲಿ 40 ಜನ ಇರ್ತಾರೆ. ಆ ಗುಂಪಿಂದ 40 ಜನ ಯಾರು ಇದ್ದಾರೆ ಅಂತ ಕೇಳಿದ್ರೆ ನಮಗೆ ದಾಖಲೆಗಳು ಸಿಗೋದಿಲ್ಲ. ಆಮೇಲೆ ಅವರೆಲ್ಲ ಸಂಯೋಜಿತರಾಗಿ ಕಂಪ್ನಿ ಸ್ಟೇಟ್ಮೆಂಟ್ ಕೊಟ್ಟು ಬಿಟ್ಟರೆ ಇದು 40 ಜನರದ್ದು ನಮಗೆ 25,000 ಪ್ರತಿ ತಿಂಗಳು. ಮೊದಲನೇ ಇದು ಏನು ತಿಂಗಳಿದೆ ಅದು ಯಾವುದೇ ಹರಾಜಿಲ್ಲ. ಅದು ಡೆಪಾಸಿಟ್ ಇಟ್ಕೊಡ್ತಾರೆ. 5% ಅವ್ರ ಕಮಿಷನ್ ಇರುತ್ತೆ. ಆಮೇಲೆ ಈ ನಾವು ಕಟ್ ಆಫ್ ಚೀಟಿ ಸೇರಿಸ್ಕೊಂಡಿರ್ತೀವಿ. ಇಷ್ಟೊಂದು ಹಣ ಏನು ಕಟ್ಟೋದು ಬೇಡ, ಕಟ್ ಆಫ್ ಚೀಟಿ ಮಾಡ್ತೀವಿ ಅಂತ. ಆಮೇಲೆ ಅದನ್ನು ಬೋನಸ್ ಇಟ್ಕೊಡ್ತೀವಿ ಅಂತೇಳಿ ಅವರು ಸ್ಟಾರ್ಟ್ ಮಾಡ್ತಾರೆ. ಈಗ ನಾವು ಸೇರ್ಕೊಂಡಾಗಿರುತ್ತೆ, ಅರ್ಧ ಕಟ್ಟಾಗಿರುತ್ತೆ, ಬಿಡೋ ಆಗಿಲ್ಲ. ನಮಗೆ ಕಟ್ಟಲಿಕ್ಕೆ ಅದನ್ನು ಕಟ್ ಆಫ್ ಚೀಟಿ ಬೇಕಾಗಿದ್ರು ಕೂಡ ನಾವು ಕಂಟಿನ್ಯೂ ಮಾಡಬೇಕಾಗಿರುತ್ತೆ. ಇಲ್ಲ ಎಲ್ಲ ಕೋರಮ್ ಇದೆ. ಇದು ಅದರಲ್ಲಿ ನಿಮ್ಗೆ ಬೈಲಾಕ್ ಕೊಡಿ. ಫಸ್ಟ್ ಏನಿದೆ ನೀವು ಏನು ಮಾಡ್ಕೊಂಡಿದ್ರಿಂದ ಬೈಲಾಕ್ ಕೊಡಿ. ಚೀಟಿ ಹಣನ ನೋಡಿ 8,70,000 ಅಕೌಂಟಿಗೆ ಹಾಕಿದರೆ ಉಳಿದಿದ್ದ ಅಮೌಂಟ್ ಹಾಕಿಲ್ಲ. ಅದು ಬರಬೇಕು. ಅದು 1,33,330 ರೂಪಾಯಿ ಬರಬೇಕು. ಅದರಲ್ಲಿ ಬರಬೇಕು. ಆಮೇಲೆ ಇವರು ಇವಾಗ 40 ತಿಂಗಳ ಚೀಟಿನಲ್ಲಿ 29 ತಿಂಗಳ ಚೀಟಿಯನ್ನು ನಡೆಸಿದ್ದಾರೆ. ಅದರಲ್ಲಿ ತೋರಿಸ್ತಾ ಇದ್ದಾರೆ. ನಾನೆಲ್ಲ ದಾಖಲೆಗಳನ್ನು ತಗೊಂಡಿದ್ದೀನಿ. ಅದರಲ್ಲಿ 4 ತಿಂಗಳು ಬೋನಸ್ ತೋರಿಸಿದ್ದಾರೆ. ಇನ್ನು 11 ತಿಂಗಳು ಬೋನಸ್ ಅನ್ನು ಯಾರಿಗೂ ಹಂಚಿಲ್ಲ. ನಾನು ಕೊಟ್ಟೋದಕ್ಕೆಲ್ಲ ಬ್ಯಾಂಕ್ ಮಾಡಿದ್ದೀನಿ. ರೂಪಾಯಿ ಕಟ್ಟಿದ್ದೀನಿ. 1,06,275 ರೂಪಾಯಿ ಕಟ್ಟಿದ್ದೀನಿ.
5,67,000 ರೂಪಾಯಿ ಕಟ್ಟಿದ್ದೀವಿ. ಅಲ್ಲ, ಈಗ ಪ್ರಾಪರ್ಟಿ ಮಾರ್ಗೇಜ್ ಮಾಡ್ಕೊಂಡ ನಂತರ ನಿಮ್ಗೆ ಅದು ಸಾಲ ತೀರಿಸ್ತಲೇ ಇದ್ದಾಗ ಅದು ಹರಾಜಿಗೆ ಹೋಗ್ಬೇಕು. ಹರಾಜಲ್ಲಿ ಆ ಮೂಲಕ ಅವರೇ ಇಟ್ಕೋಬಹುದು, ಇಲ್ಲಾಂದ್ರೆ ಯಾರಿಗಾರು ಅದು ಮಾಡ್ಬೋದು. ಓಕೆ, ಅದು ಮಾಡಲಿ ಸರ್. ಈಗ ಇಲ್ಲಿ ನಮ್ಮ ಈ ಸಮಿತಿನಲ್ಲಿ ಸೇರಿದಂಥವ್ರು ಯಾರು ನಾವು ಕಟ್ಟಲ್ಲ ಅಂತವ್ರು ಯಾರು ಇಲ್ಲ. ಎಲ್ಲರೂ ಹೇಳ್ತಾ ಇರೋದಿಲ್ಲ. ಈ ಅವಧಿ ಮುಗ್ದೋಗಿದೆಯಾ ಏನೋ? ಇಲ್ಲ, ಇಲ್ಲಿ ಯಾವುದು ಮುಗಿದಿಲ್ಲ. ಎಲ್ಲ ಅವಧಿನಲ್ಲಿ ಇವ್ರು ಏನು ಹೇಳೋದು, ನಮಗೆ ನಾವು ಲೋನ್ ಕ್ಲೋಸ್ ಮಾಡ್ತೀವಿ, ನಮ್ಗೆ ಇಷ್ಟು ದಾಖಲೆಗಳು ಕೊಡಿ. ಯಾಕಂದರೆ ನೀವು ತಗೊಂಡಿದ್ದು 10 ಲಕ್ಷ ಆಗಿರುತ್ತೆ, ಅದು 1.5 ಕೋಟಿ ಕಟ್ಟಿ ಅಂತ ಹೇಳಿದಾಗ ನೀವು ಆಬ್ವಿಯಸ್ಲಿ ಕೇಳ್ತೀರಿ ಇದು ಯಾವ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಇದೆ, ಏನಿದೆ, ನಾನು ಇದನ್ನ ಲೆಕ್ಕ ಮಾಡ್ಕೋಬೇಕು ಅಂತ ಲೆಕ್ಕ ಕೇಳ್ತೀವಿ. ನೀವು ಲೆಕ್ಕ ಅವ್ರು ಲೆಕ್ಕ ಕೊಡಲ್ಲ, ಯಾವುದೇ ಕಾರಣಕ್ಕೂ. ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.